ನಮಸ್ಕಾರ ಎಲ್ಲರಿಗೂ. ಚಿಕ್ಕವರಿಂದ ದೊಡ್ಡವರು ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಮಸಾಲ ಪುರಿಯನ್ನ ಮನೆಯಲ್ಲೇ ಹೇಗೆ ತುಂಬಾ ಸುಲಭವಾಗಿ ಹಾಗೆ ಕಡಿಮೆ ಸಮಯದಲ್ಲಿ ಮಾಡುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಹಾಗಾದ್ರೆ ನೋಡೋಣ ಹೇಗೆ ಮಾಡುದು ಅಂತ. 5 ರಿಂದ 6 ಗಂಟೆಗಳ ಕಾಲ ನೆನೆ ಹಾಕಿರುವಂತಹ ಬಟಾಣಿ ಹಾಗೆ 2 ಮೀಡಿಯಂ ಸೈಜ್ ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ತರ ಕಟ್ ಮಾಡಿ ಕುಕ್ಕರಿಗೆ ಹಾಕಿ, ಇದು ಮುಳುಗಿಂತ ಸ್ವಲ್ಪ ಜಾಸ್ತಿ ನೀರನ್ನ ಹಾಕಿ ಬಟಾಣಿ ಚೆನ್ನಾಗಿ ಬೇಯೋ ತನಕ ಬೇಯಿಸ್ಕೊಳ್ಳಿ. 5 ರಿಂದ 6 ವಿಸಿಲ್ ಸಾಕಾಗತ್ತೆ. ಇದು ಬೇಯುವಷ್ಟರಲ್ಲಿ ನಾವೊಂದು ಮಸಾಲೆ ರುಬ್ಕೊಂಡು ಬರೋಣ. ಮಿಕ್ಸಿ ಜಾರಿಗೆ ಅರ್ಧ ಮುಷ್ಟಿಯಷ್ಟು ಪುದೀನ, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1 ಚಿಕ್ಕ ಟೊಮೆಟೊನ ಈ ತರ ಕಟ್ ಮಾಡಿ ಹಾಕಿ, ಇದಾದ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಶುಂಠಿ, ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಸಿಮೆಣಸನ್ನ ಹಾಕಿ, ಹಾಗೆ 1/4 ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಕಾಳು, ಇದಿಷ್ಟನ್ನ ಹಾಕಿ ನೀರು ಹಾಕಿ ರುಬ್ಕೊಳ್ಳಿ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ 3 ರಿಂದ 4 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾಯ್ತಾ ಇದ್ದ ಹಾಗೆ 2 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ. ನಿಮ್ಗೆ ಜೀರಿಗೆ ಆಪ್ಷನಲ್ ಬೇಕಿದ್ರೆ ಹಾಕಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು. ಜೀರಿಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ, ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 5 ನಿಮಿಷ ಈ ತರ ಈರುಳ್ಳಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಟ್ಟವ್ರಿಗೂ ಖುಷಿ, ತಿಂದವ್ರಿಗೂ ಖುಷಿ ಇರತ್ತೆ. ನೋಡಿ, ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ರುಬ್ಕೊಂಡಿರುವಂತಹ ಮಸಾಲೆನ ಹಾಕಿ, ಮಸಾಲೆನ ಈರುಳ್ಳಿ ಜೊತೆ ಒಂದ್ಸಲ ಫ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವಿದಕ್ಕೆ ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಧನಿಯಾ ಪೌಡರ್, ಹಾಗೆ 1/4 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಇದ್ರೆ ಚಾಟ್ ಮಸಾಲ 1/4 ಟೇಬಲ್ ಸ್ಪೂನ್ ಹಾಕಿ, ನಾನಿಲ್ಲಿ ಹಾಕಿಲ್ಲ. ಸ್ವಲ್ಪ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಗೆ ಖಾರ ಬೇಕಿದ್ರೆ ನೀವು ಕ್ವಾಂಟಿಟಿ ಕೂಡ ಜಾಸ್ತಿ ಮಾಡ್ಕೊಳ್ಬಹುದು ಚಿಲ್ಲಿ ಪೌಡರ್ ಇದು. ನಾನಿಲ್ಲಿ ಮೀಡಿಯಂ ಆಗಿ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದು ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಜೊತೆಗೆ ನೀರಿನಾಂಶ ಏನಿದೆ ಅದೆಲ್ಲ ಇಂಗಿ ಸ್ವಲ್ಪ ತಿಕ್ಕ ಪೇಸ್ಟ್ ಆಗ್ಬೇಕು, ಅಲ್ಲಿ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೋಡಿ, ನಮ್ದು ಬಟಾಣಿ ಮತ್ತೆ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನ ಲೈಟ್ ಆಗಿ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಆಲೂಗಡ್ಡೆ ಎಲ್ಲ ಫುಲ್ ಸ್ಮ್ಯಾಶ್ ಆಗಬೇಕು, ಬಟಾಣಿ ಸ್ವಲ್ಪ ಸ್ಮ್ಯಾಶ್ ಆದ್ರೆ ಸಾಕು. ನಿಮಗೆ ಬಟಾಣಿ ಬಾಯಿ ಸಿಗಬಾರ್ದು ಅಂದ್ರೆ ಫುಲ್ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಮಸಾಲೆ ಎಲ್ಲ ಈ ತರ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ತರ ಅದು ಮಸಾಲೆ ಎಲ್ಲ ನೀರಿನಂಶ ಎಲ್ಲ ಹೋಗಿ ಈ ತರ ಸ್ವಲ್ಪ ಗಟ್ಟಿ ಆಗಬೇಕು. ಈ ಮಸಾಲೆ ಎಲ್ಲ ಈ ತರ ಗಟ್ಟಿ ಆದ್ಮೇಲೆ ಸ್ಮ್ಯಾಶ್ ಮಾಡ್ಕೊಂಡಿರುವಂತ ಬಟಾಣಿ ಹಾಗೆ ಆಲೂಗಡ್ಡೆಯನ್ನು ಮಿಕ್ಸ್ ಹಾಕಿ, ಕುಕ್ಕರ್ ನಲ್ಲಿರುವಂತಹ ನೀರನ್ನು ಕೂಡ ಇದಕ್ಕೆ ಹಾಕಿ 15 ರಿಂದ 20 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಸ್ವಲ್ಪ ನೀರಾಗೆ ಇರಬೇಕು, ಅವಾಗಲೇ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವು ಆಫ್ ಮಾಡಿದ ಕೂಡಲೇ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಸ್ವಲ್ಪ ನೀರಲ್ಲಿ ಇಟ್ಕೊಳ್ಳಿ, ಹಾಗೆ ಮಾಡಿದ ತಕ್ಷಣ ಬಿಸಿ ಬಿಸಿ ಸರ್ವ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಉಪ್ಪು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಇದನ್ನ 20 ನಿಮಿಷ ಈ ತರ ಕುದಿಸ್ಕೊಳ್ಬೇಕು. ಸಪೋಸ್ ಎಲ್ಲಾದ್ರೂ ಗಟ್ಟಿ ಆಯ್ತು ಅಂದ್ರೆ ನೀವು ನೀರು ಆಡ್ ಮಾಡ್ಕೊಳ್ಬಹುದು. ಲಾಸ್ಟಿಗೆ ಸ್ವಲ್ಪ ನಿಂಬೆ ರಸ ಹಾಕಿದ್ರೆ ಮಸಾಲೆ ರೆಡಿ ಆಗತ್ತೆ. ಇವಾಗ ನಾವು ಮಸಾಲೆ ಪುರಿ ಹಾಕೊಳ್ಳೋಣ. ಈ ತರ ಪೂರಿನ ಕಟ್ ಮಾಡಿ ಹಾಕಿ, ಮೇಲ್ಗಡೆಗೆ ನಾವು ಮಾಡ್ಕೊಂಡಿರೋ ಮಸಾಲೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು, ಚಿಕ್ಕದಾಗಿ ಹಚ್ಚಿರುವಂತಹ ಈರುಳ್ಳಿ ಹಾಗೆ ಚಿಕ್ಕದಾಗಿ ಹಚ್ಚಿರುವಂತಹ ಟೊಮೆಟೊ, ಬೇಕಿದ್ರೆ ನೀವು ಹಸಿಮೆಣಸು ಕೂಡ ಕಟ್ ಮಾಡಿ ಹಾಕಬಹುದು. ಹಾಗೆ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಹಾಗೆ ಈ ತರ ಸೇವ್ ಇದ್ರೆ ಹಾಕಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲೇ ಮಸಾಲ ಪುರಿನ ಮಾಡಬಹುದು ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಹಾಗಾದ್ರೆ ಇದೇ ತರ ಹೆಚ್ಚಿನ ವಿಡಿಯೋಕ್ಕಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗುವ. ಟೇಕ್ ಕೇರ್, ಬಾಯ್.